ಕಾರಣ ಯಾರು? ಹೇಳ್ತಾ ಇದ್ರು ಪ್ರೊಫೆಸರ್ ಅಂಬೇಡ್ಕರ್ ನಿಮಗೆ ಓಟಿನ ಹಕ್ಕನ್ನು ತಂದು ಕೊಡ್ಲಿಕ್ಕೆ, ಇಲ್ಲಿ ಕೂತಿರೋರ್ಗೆ ಎಲ್ರಿಗೂ ನನಗೂ ಸೇರಿಸಿ ಓಟಿನ ಹಕ್ಕನ್ನು ತಂದು ಕೊಡ್ಲಿಕ್ಕೆ ಇಬ್ಬರು ಮಕ್ಕಳು ಕಳ್ಕೊಂಡಿದ್ದಾರೆ. ಸುಮ್ಮನೆ ಓಟ್ ಬಂದಿಲ್ಲ ನಿಮಗೆ, ಸುಮ್ಮನೆ ಪುಕ್ಸಟ್ಟೆ ಓಟ್ ಬಂದಿಲ್ಲ ನಿಮಗೆ ಓಟ್ನ ಹಕ್ಕನ್ನು ಕೊಡ್ಲಿಕ್ಕೆ ಇಬ್ಬರು ಮಕ್ಕಳು ಕಳ್ಕೊಂಡಿದ್ದಾರೆ. ಅಂಬೇಡ್ಕರ್ ಇಬ್ಬರು ಮಕ್ಕಳನ್ನ ಕಳ್ಕೊಂಡು ನಿಮಗೆ ಓಟಿನ ಹಕ್ಕನ್ನು ಕೊಡಿಸಿದ್ದಾರೆ. ಇಲ್ಲಿ 90 ವರ್ಷ 1935. ಇದನ್ನ ಬೆಟಗೆರೆ ಗ್ರಾಮದ ಜನ ಅರ್ಥ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು. ಯಾವ ಸಂದರ್ಭ? 140 ರೈಲ್ವೆ ಸ್ಟೇಷನ್ ಅನ್ನ ಮಾರಿರತಕ್ಕಂಥ ಸಂದರ್ಭ, ಪ್ರತಿಷ್ಠಿತ ವಿಮಾನ ನಿಲ್ದಾಣಗಳನ್ನೇ ಮಾರದಂತ ಸಂದರ್ಭ, ಹೆಣ್ಣು ಮಕ್ಕಳನ್ನ ಇವತ್ತಿನವರೆಗೂ ಹೆಣ್ಣು ಮಕ್ಕಳನ್ನ 6 ನಿಮಿಷಕ್ಕೊಮ್ಮೆ ರೇಪ್ ಮಾಡಿ ನೇಣ ಹಾಕ್ತಾ ಇದ್ದಾರೆ ಅಂತ ಸಂದರ್ಭ. ಯಾವ ಸಂದರ್ಭಕ್ಕೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ನಾವು? ಪ್ಲಾಸ್ಟಿಕ್ ಬಕೆಟ್ ಮುಟ್ಟಿದ್ಲು ಅಂತೇಳಿ ಗರ್ಭಿಣಿ ಹೆಣ್ಣು ಮಗಳನ್ನ ಒದ್ದು 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 ಸಾಯಿಸ್ತಾರೆ. ಯಾವ ಸಂದರ್ಭಕ್ಕೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ನಾವು? SC ST ಮಕ್ಕಳುಗಳು, OBC ಮಕ್ಕಳುಗಳು ಓದಬಾರದು ಅಂತೇಳಿ 79,000 ಕೋಟಿ ಅನುದಾನ ಇದ್ದದ್ದನ್ನು ಕೇವಲ 23,000 ಕೋಟಿಗೆ ತನ್ಮಡಿಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಯಾರು ಡಾಕ್ಟರೇಟ್ ಮಾಡೋಕೆ ಆಗೋದಿಲ್ಲ. ಯಾಕೆಂದ್ರೆ ಆ ಡಾಕ್ಟರೇಟ್ ಮಾಡ್ತಕ್ಕಂಥ ಫಿಲಾಸಫನ್ನೇ ಕಟ್ಟು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಇಂಥ ಸಂದರ್ಭಕ್ಕೆ ಅಂಬೇಡ್ಕರ್ ಅವನ್ನ ನೆನೆಸ್ಕೊಳ್ತಾ ಇದ್ದೀರಲ್ಲ, ನೀವು ಪ್ರಾಮಿಸ್ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಯಾರು ಮಾಡ್ತಾರೆ ಅಂತ ಅಂದ್ರೆ ಇಡೀ ವಿಶ್ವ ಅಂಬೇಡ್ಕರ್ ಕಡೆ ಮುಖ ಮಾಡ್ತಿದೆ. 2 ಕಾರಣಕ್ಕೋಸ್ಕರವಾಗಿ ಜಗತ್ತೇ ಅಂಬೇಡ್ಕರ್ ಕಡೆ ಮುಖ ಮಾಡಿದೆ. 2 ಕಾರಣಕ್ಕೋಸ್ಕರ. ಒಂದು, ಅಂಬೇಡ್ಕರ್ ಅಂತಹ ಮಹಾದೊಡ್ಡ ನಾಯಕ, ಮಹಾದೊಡ್ಡ ವಿಜ್ಞಾನಿ, ಮಹಾದೊಡ್ಡ ಜ್ಞಾನಿ ಇನ್ನು ಮುಂದೆ ಹುಟ್ಟೋದಿಲ್ಲ ಅಂತ ಒಬ್ಬ ಮಹಾಜ್ಞಾನಿ ಕಡೆ ಮುಖ ಮಾಡ್ತಾ ಇದೆ. 2ನೇದು, ಅವರಂತ ಶೀಲವಂತ, ಅಂಬೇಡ್ಕರ್ ಅಂತ ಶೀಲವಂತ ಮುಂದೆ ಯಾರು ಹುಟ್ಟೋದಿಲ್ಲ. ಅಂತ ದೊಡ್ಡ ಶೀಲವಂತ. ಎಂಥ ಶೀಲವಂತ ಅಂದರೆ ಹುಡುಗಿ JB ಹುಡುಗಿಯವರೇ, ಮಹಾಸ್ವಾಮಿಗಳೇ, ಲಂಡನ್ನಲ್ಲಿ ಡ್ರಾಫ್ಟಿಂಗ್ ಕಮಿಟಿಗೆ ಹೋಗಿದ್ದ ಸಂದರ್ಭದಲ್ಲಿ ಕೆಮ್ಮು ಬಂದ್ಬಿಟ್ಟು ಕಫ ಆಗ್ಬಿಟ್ಟು ಡಾಕ್ಟರ್ ಹೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ಈ ಗೋಲಿಯಿಂದ ಈ ಟಾನಿಕ್ಕಿಂದ ಈ ಕೆಮ್ಮು ಹೋಗೋದಿಲ್ಲ, ಈ ನೀವು ಸ್ವಲ್ಪ ಒಂಚೂರು ವಿಸ್ಕಿ ತಗೊಳ್ಳಿ ಅಂತ. ಒಂಚೂರು ವಿಸ್ಕಿ ತಗೊಳ್ಳಿ. ಕಣ್ಣನ್ನ ಕೆಂಪಗೆ ಮಾಡಿ ಹೇಳ್ತಾರೆ ಅಂಬೇಡ್ಕರ್, ಇಡಿಯಟ್, ನನ್ನ ಜನ ಶತಶತಮಾನದಿಂದ ಕುಡಿದು 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 ನಾಯಿಗಳ ಥರ ಮೋರಿಲ್ ಬಿದ್ದು ಸತ್ತೋಗಿದ್ದಾರೆ. ನಾನು ಏನಾದರೂ ಒಂದು ಚೂರು ಟಚ್ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇನ್ನೆಷ್ಟು ಹಣ ಬಿದ್ದೋಗ್ತಾವೋ. ನನ್ನ ಕೆಮ್ಮು ವಾಸಿ ಆಗದೇರೂ ಪರವಾಗಿಲ್ಲ, ನನ್ನ ಬೇಮಾರಿ ವಾಸಿ ಆಗದೇರೂ ಪರವಾಗಿಲ್ಲ, ಐ ಡೋಂಟ್ ಟಚ್ ಟು ದಿ ವೈನ್, ಯಾವುದೇ ಕಾರಣಕ್ಕೂ ಮದ್ಯವನ್ನು ಮುಟ್ಟೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ. ಈಗ ಕೈ ಎತ್ತಿ ನೋಡೋಣ ಎಷ್ಟು ಜನ ಮುಟ್ಟೋದಿಲ್ಲ ಮದ್ಯವನ್ನು. ಮತ್ತೆ ಯಾಕೆ ಅಂಬೇಡ್ಕರ್ ಜಯಂತಿ ಮಾಡಬೇಕು? ಯಾಕೆ ಹೂ ಹಾಕಬೇಕು? ಯಾಕೆ ಬೂಟಾಟಿಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಫೋಟೋಗೆ ಹೂ ಹಾಕ್ಬೇಕಾದ್ರೆ ಒಂದು ನೈತಿಕತೆ ಇರಬೇಕಲ್ಲ, ನಮಗೆ ಒಂದು ನೈತಿಕತೆ ಬೇಕಲ್ಲ ಅಂಬೇಡ್ಕರ್ ಫೋಟೋಕ್ಕೆ ಹೂ ಹಾಕಕ್ಕೆ. ಅಂಬೇಡ್ಕರ್ ನಾನು ಸತ್ರು ಪರವಾಗಿಲ್ಲ, ನಾನು ಮಾತ್ರ ಮದ್ಯಪಾನವನ್ನು ಮುಟ್ಟೋದಿಲ್ಲ ಅಂತ ಹೇಳ್ದಂತ ಅಂಬೇಡ್ಕರ್ ನೀವು ಪ್ರಾಮಿಸ್ ಮಾಡಿ, ಎಸ್ ಬಾಬಾ ಸಾಹೇಬ್ರೆ ನಮ್ಮನ್ನು ಕ್ಷಮಿಸಿ, ಇವತ್ತೇ ನಮಸ್ಕಾರ ಮಾಡಿ, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಮದ್ಯಪಾನ ಮುಟ್ಟೋದಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅಂಬೇಡ್ಕರ್ಗೆ ನಾವು ಸೆಲ್ಯೂಟ್ ಮಾಡಿದ್ದೀವಿ ಬೆಟಗೆರೆ ಗ್ರಾಮದಲ್ಲಿ ಅಂತ ನನಗೂ ಖುಷಿ ಆಗ್ತದೆ. ಇಲ್ಲ ಏನೂ ಮಾಡಲ್ಲ, ಈಗ ಅಂಬೇಡ್ಕರ್ ಫೋಟೋ ಹೂನಾರ ಹಾಕೋ, ರಾತ್ರಿಗೆ ಹೋಗಿ ಅದನ್ನೇ ಮಾಡು ಅಂದರೆ ಮತ್ತೆ ಅದಕ್ಕೆ ನಾವೆಲ್ಲ ಬರಬೇಕು, ಮತ್ತೇನಕ್ಕೆ ಇದೆಲ್ಲ ಮಾಡಬೇಕು? ಎದಕ್ಕೆ ಬೇಕು? ಎದಕ್ಕೆ ಬೇಕು? ಮೌಢ್ಯ ಮತ್ತು ಮೌಢ್ಯ ಇವೆರಡೂ ಸಹ ಈ ನಮ್ಮ ಸಮುದಾಯವನ್ನು ಬೀದಿಯಲ್ಲಿ ನಿಲ್ಲಿಸಿವೆ. ಸ್ಟಿಲ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. ಬೀದಿಲಿ ನಿಂತಿದ್ದೀವಿ ನಾವು.
ಯಾವ ಸಮುದಾಯಕ್ಕೋಸ್ಕರವಾಗಿ 4 ಮಕ್ಕಳನ್ನ ಕಳ್ಕೊಂಡ್ರೋ, ಯಾವ ಸಮುದಾಯಕ್ಕೋಸ್ಕರ ತನ್ನ ಹೆಂಡತಿಯನ್ನು ಕಳ್ಕೊಂಡ್ರು ಅಂಬೇಡ್ಕರ್, ಅವರ ತ್ಯಾಗದ ಋಣದ ಭಿಕ್ಷೆಯಿಂದ ಬದುಕ್ತಾ ಇದ್ದೀವಿ. ಇವತ್ತು ರೇಷನ್ ಕಾರ್ಡು, ನಿಮಗೆ ರೇಷನ್ ಕಾರ್ಡ್ ಕೊಟ್ಟವ್ರು ಯಾರು? APL ಕಾರ್ಡ್, BPL ಕಾರ್ಡ್ ಅಂತ ಮಡಿಕೊಂಡಿದ್ದೀರಲ್ಲ, ನಿಮಗೆ ರೇಷನ್ ಕಾರ್ಡ್ ಕೊಟ್ಟವ್ರು ಯಾರು ಗೊತ್ತಾ? 1942ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಬಾಬಾ ಸಾಹೇಬರು 5 ಖಾತೆಗಳನ್ನ ಮಿನಿಸ್ಟರ್ ಆಗಿದ್ರು. ಡ್ಯಾಮ್ ಕಟ್ಟೋ ಸಂದರ್ಭ ಎಲ್ಲಿ ಈ ಮಹಾನದಿ ಹಿರಾಕುಡ್ನಲ್ಲಿ ದೊಡ್ಡ ಪ್ರಳಯ, ಬಹಳಷ್ಟು ಜಲದ ಪ್ರವಾಹ ಉಕ್ಕಿ ಹರಿತಾ ಇತ್ತು. ಎಲ್ಲ ನಿರಾಶ್ರಿತರಾಗ್ಬಿಟ್ಟಿದ್ರು, ಊಟವಿಲ್ಲದೆ. ಆವಾಗ ಬ್ರಿಟಿಷ್ ಗೌರ್ಮೆಂಟ್ಗೆ ಪತ್ರ ಬರೀತಾರೆ ಅಂಬೇಡ್ಕರ್, ಎಸ್, ಈ ನದಿಯ ಪ್ರವಾಹದಿಂದ, ಕಾಳಿ ನದಿಯ ಪ್ರವಾಹದಿಂದ ಜನ ತತ್ತರಿಸಿದ್ದಾರೆ, ಊಟ ಇಲ್ಲ, ಅವರಿಗೆ ರೇಷನ್ ಕಾರ್ಡನ್ನು ವಿತರಣೆ ಮಾಡಲೇಬೇಕು, ಫುಡ್ ಕಾರ್ಡ್ಗಳನ್ನ ಅಂತೇಳಿ ಈ ದೇಶಕ್ಕೆ ರೇಷನ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನೀವು ರೇಷನ್ ಕಾರ್ಡಲ್ಲಿ ಅಕ್ಕಿ ತಗೊಳ್ತಾ ಇದ್ದೀರಲ್ಲ, ಗೋಧಿ ತಗೊಳ್ತಾ ಇದ್ದೀರಲ್ಲ, ಯಾರ ಋಣ ಅದು? ಅವ್ರ ವೋಟರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಅವ್ರ ಬ್ಯಾಕ್ಲಾಗ್ ಬೇಕು, ಅವ್ರದ್ದೆಲ್ಲ ಬೇಕು ಸವಲತ್ತು. ಆದರೆ ಅವರು ಮಾತ್ರ ಬೇಡ. ನಿಮ್ಮ ಮಕ್ಳಿಗೆ ಮಾತ್ರ ಅವ್ರ ಫೋಟೋ ತೋರ್ಸಂಗಿಲ್ಲ. ಮನೆಯಲ್ಲಿ ಬೇಕಾದ ಯಾವ್ಯಾವ ಬೇಕೋ ಫೋಟೋಗಳು ಇಡೋದು, ನಿಮ್ಮ ಮಕ್ಕಳನ್ನ ಮತ್ತೆ ಅದೇ ಗುಲಾಮ್ಗಿರಿಗೆ ತಳ್ಳೋದು. ಅದಕ್ಕೆ ದಯಮಾಡಿ ಈ ವೇದಿಕೆ ಇವತ್ತೇನು ನೀವು ಸರ್ವ ಧರ್ಮದ ಎಲ್ಲ ಸಮುದಾಯದ ಮುಖಂಡರು ಕೂತಿದ್ದೀರಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಶಿಕ್ಷಣ ಕೊಟ್ಟರೆ ಅವ್ರು ಹೇಳ್ತಾ ಇದ್ರಲ್ಲ, ಹುಲಿಯಂತೆ ಗರ್ಜಿಸ್ತಾರೆ ಅಂತೇಳಿ, ಆ ಗರ್ಜನೆ ಮಾಡಬೇಕಾಗಿರೋದು ಎಲ್ಲಪ್ಪ ಅಂದರೆ ಸಂವಿಧಾನವನ್ನ ಜಾರಿ ಮಾಡೋ ಜಾಗಕ್ಕೆ ಹೋಗಿ ನಮ್ಮ ಮಕ್ಕಳು ಕುಳಿತುಕೊಳ್ತಾರೆ. ಗುಲ್ಬರ್ಗ ಜಿಲ್ಲಾಧಿಕಾರಿ ಆಯ್ತು ಅಂದ್ರೆ ಸಂವಿಧಾನ ಜಾರಿ ಆಗೋ ಜಾಗ ಅದು. ಸೇಡಂನ ಅಸಿಸ್ಟೆಂಟ್ ಕಮಿಷನರ್ ಆದ್ರು ಅಂದ್ರೆ ಅದು ಸಂವಿಧಾನ ಜಾರಿ ಮಾಡೋ ಜಾಗ. ಆ ಜಾಗಕ್ಕೆ ನೀವು ಹೋಗಿಲ್ಲ ಅಂದ್ರೆ ಎಷ್ಟು ಜಯಂತಿಗಳು? 133 ಮತ್ತೆ 140, 150 ಆಗ್ತವೆ. ಒಂದಿಷ್ಟು ಯೋಚನೆ ಮಾಡಿ. ಏನಿವತ್ತು ಶ್ರೀಶೈಲ ಮತ್ತು ನಿಮ್ಮೇನು ಟೀಮ್ಗಳಿದೆ, ನೀವೇನು ಜಯಂತಿಗಳನ್ನ ಮಾಡ್ತಾಯಿದ್ದೀರಿ, ಒಂದಿಷ್ಟು ಯೋಚನೆ ಮಾಡಿ. ಅಂಬೇಡ್ಕರ್ಗೊಂದು ಚೂರು ಅವ್ರಿಗೆ ನೆಮ್ಮದಿ ಆಗಬೇಕು ಅಂದರೆ, ಬಾಬಾ ಸಾಹೇಬ್ರಿಗೊಂದು ಚೂರು ತೃಪ್ತಿ ಆಗಬೇಕು ಅಂದರೆ, ನೀವು ಖಂಡಿತವಾಗಲೂ ಮಧ್ಯ ಮೌಢ್ಯದಿಂದ ಈ ಒಂದು ಗ್ರಾಮವನ್ನು ಹೊರಗೆ ತರಲೇಬೇಕು. ಮಕ್ಕಳಿಗೆ ಒಳ್ಳೆಯ ಅಕಾಡೆಮಿಗಳನ್ನು, IAS, KS, PSI, IRS ಅಕಾಡೆಮಿಗಳನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸಂಘ ಕಟ್ಟಿ 3,70,000 ಸಂಘಗಳನ್ನ ಮಾಡಿ, ಆ ಸಂಘಗಳು ಅಲ್ಲಿಗೆ ಹೊಡ್ಕೊಂಡು ಇವತ್ತೂ ಬೀದಿ ಮೇಲೆ ನಿಂತಿವೆ, ಇವತ್ತು ತಾಲೂಕು ಆಫೀಸ್ ಮುಂದೆ ಹೊಡಿತವೆ, ಇವತ್ತು DC ಆಫೀಸ್ ಮುಂದೆ ಅಲ್ಲಿಗೆ ಹೊಡಿತಾವೆ. ಇದನ್ನು ಹೇಳೋರೇನು ಅಂಬೇಡ್ಕರ್? ಏನು ಹುಡುಗಿ ಜೈ ಭೀಮ್ ಅವರೇ ತಹಸೀಲ್ ಆಫೀಸ್ ಮುಂದೆ DC ಆಫೀಸ್ ಅಲ್ಲಿಗೆ ಹೊಡಿ ಅಂತ ಹೇಳೋರ? ಅಂಬೇಡ್ಕರ್ ಹೇಳಿರೋದು, ಐ ವಿಲ್ ಗಿವ್ ದಿ ಬಿಗ್ ವೆಪನ್ಸ್ ಟು ಯು. ನಾಯಿ ನರಿ ಹಂದಿಗಳ ತರ ಇದ್ರಲ್ಲಪ್ಪ ಊರಿಂದ ಆಚೆ ನಾಯಿ ನರಿ ಹಂದಿಗಳಂತ ಇದ್ದಂತ ನಿಮ್ಮನ್ನ, ನನ್ನ 4 ಮಕ್ಕಳನ್ನ ಕಳ್ಕೊಂಡು ನಿಮಗೆ ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಆಸ್ತಿಯ ಹಕ್ಕು, ಎಲ್ಲ ಹಕ್ಕುಗಳನ್ನ ಕೊಟ್ಟಿದ್ದೇನೆ. ಇದನ್ನ ಬಳಸ್ಕೊಂಡು ಈ ದೇಶವನ್ನು ಆಳ್ತಕ್ಕಂಥ ದೊರೆಗಳಾಗ್ರೆಯ ನೀವು ಅಂತ ಹೇಳಿದ್ರೆ ಅಂಬೇಡ್ಕರ್, ಇಲ್ಲ ನಾವು ಭಿಕಾರಿಗಳಾಗೇ ಇರ್ತೀವಿ ಅಂತ ಹೇಳಿದ್ರೆ ಏನು ಮಾಡಬೇಕು? ಎರಡೇ ಗೊತ್ತಿರೋದು ಇವರಿಗೆ ಪ್ರೊಫೆಸರ್, ಏನಂದ್ರೆ ಕೊಟ್ಟವ್ರಿಗೆ ಜೈಕಾರ, ಕೊಡದೇ ಇದ್ದವ್ರಿಗೆ ಧಿಕ್ಕಾರ. ಕೊಟ್ಟವ್ರಿಗೇನು ಜೈಕಾರ ಹೇಳೋದು, ಕೊಡ್ಲಿಲ್ಲ ಅಂದ್ರೆ ಧಿಕ್ಕಾರ ಹೇಳೋದು. ಈ ಜೈಕಾರ, ಈ ಧಿಕ್ಕಾರ ನಿಮ್ಮನ್ನ ದಿಕ್ ತಪ್ಪಿಸಿದೆ. ಅದಕ್ಕೆ ದಯಮಾಡಿ ನಿಮ್ಗೆ ಕೇಳ್ಕೊಳ್ಳೋದು, ಭಾಳ ಶಿಸ್ತುಬದ್ಧವಾಗಿ ಇವತ್ತೇನು ಸರ್ವ ಧರ್ಮಗಳು ಕೂತ್ಕೊಂಡು ನೀವೆಲ್ಲ ಸೇರಿ ಅಂಬೇಡ್ಕರ್ ಜಯಂತಿ ಮಾಡಿದಿರಿ, ನಿಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ, ತೋರಿಸಿ. ಅವ್ರಿಗೆ ಯಾವುದೋ ದೇವರುಗಳ ಫೋಟೋಗಳನ್ನ ತೋರಿಸಿ, ಯಾವುದೋ ದಿಂಡ್ರು ಫೋಟೋಗಳನ್ನ ತೋರಿಸಿ ಏನೇನೋ ಮಾಡಿ ಇವತ್ತೇನಾಗಿದ್ದೀರಿ, ಇವತ್ತು ಬೀದಿಲಿ ನಿಂತಿದ್ದೀವಿ.
ನಮ್ಮ ಮನೆ ಮುಂದೆ ಎಷ್ಟು ಉಪವಾಸ ಮಾಡಿದ್ರಿ, ಎಷ್ಟು ವ್ರತಗಳು ಮಾಡಿದ್ರು. ಏನು ಸ್ವಾಮಿಗಳೇ, ಇವ್ರು ಮಾಡಿದ ಉಪವಾಸ ಇಲ್ಲ, ಇವ್ರು ಮಾಡಿದ ಪೂಜೆಗಳಿಲ್ಲ, ಎಲ್ಲ ಮಾಡಿದ್ದಾರೆ. ಇವ್ರ ಮನೇಲಿ ಒಬ್ರು DC ಆಗಲಿಲ್ಲ, ತಹಸೀಲ್ದಾರು ಆಗಲಿಲ್ಲ, ಇವ್ರ ಮನೆ ಮುಂದೆ ಕಾರು ಬಂದಿಲ್ಲ. ಎಷ್ಟು ಕುರಿ ಕೂದವ್ರು, ಎಷ್ಟು ಬೇಟೆ ಕೊಟ್ಟವ್ರು ಏನ್ರಿ ಗೌಡ್ರೆ? ಎಷ್ಟು ಬೇಟೆ ಆಗವ್, ಎಷ್ಟು ಕುರಿ ಕೂದವ್ರು, ಎಷ್ಟು ರೊಕ್ಕ ಖರ್ಚು ಮಾಡವ್? ಯಾವ ಆಗಿಲ್ಲ. ನಿಮಗೇನಾದ್ರೂ DC ಆಗಬೇಕು, SP ಆಗಬೇಕು ಅಂದ್ರೆ ಅದು ಅಂಬೇಡ್ಕರ್ ಅವರ ಪೆನ್ನಿಂದ ಮಾತ್ರ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಪೆನ್ ಇದೆಯಲ್ಲ, ಅದನ್ನೇ ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷ್ ವೈಸ್ರಾಯ್ ಹೇಳ್ತಾರೆ, ಭಾರತ ದೇಶದ ರಾಜ ಮಹಾರಾಜರು ಭಾರತ ದೇಶದ ಚರಿತ್ರೆಯನ್ನು ಬದಲಾಯಿಸಲಿಕ್ಕೆ ಈಟಿ, ಬರ್ಜಿ, ಗುರಾಣಿ, ಕತ್ತಿ, ತಲವಾರು ಹಿಡ್ಕೊಂಡ್ರು. ಈ ದೇಶದ ಚರಿತ್ರೆ ಬದಲಾಗಲಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಪೆನ್ನಿನ ಮುಖಾಂತರವಾಗಿ 40 ವರ್ಷದಲ್ಲಿ ಭಾರತದ ಚರಿತ್ರೆಯನ್ನು ಬದಲು ಮಾಡಿದ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಮ್ಮ ಲಾರ್ಡ್ ಮೌಂಟ್ ಬ್ಯಾಟನ್ ಬರೆದೋಗ್ತಾನೆ. ಏನು ಅದ್ಭುತ ಬರೀತಾನೆ ಹುಡುಗಿಯವರೇ, ಪೆನ್ ಎಷ್ಟು ಪವರ್ ಇದೆ ಎಂದು. ಆ ಪೆನ್ನು ಈ ಬಟಗೆರೆ ಗ್ರಾಮದಲ್ಲಿ ಕೆಲಸ ಮಾಡಬೇಕು, ಮಾಡುತ್ತೆ. ಎಲ್ಲರೂ ಇದ್ದಾರೆ, ಎಲ್ಲ ವಿದ್ಯಾವಂತರು, ಶ್ರೀಶೈಲ ಮತ್ತು ನಮ್ಮೆಲ್ಲ ಹುಡುಗರು ಟೀಮ್ಗಳು ಭಾಳ ಚೆನ್ನಾಗಿದ್ದೀರಿ. ನೀವು ಅದನ್ನು ಮಾಡಿಸಿ, ನಿಮ್ಮ ಮಕ್ಕಳನ್ನ ಶಿಕ್ಷಣದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಉನ್ನತ ಶಿಕ್ಷಣ ಸಿಗೋ ರೀತಿಯಲ್ಲಿ ಕೆಲಸ ಮಾಡಿರಿ. ಮದ್ಯಪಾನವನ್ನು ಮತ್ತು ಮೌಢ್ಯವನ್ನು ದೂರ ಇಡ್ರಿ. ಜೊತೆಗೆ ಅಂಬೇಡ್ಕರ್ ಅವರನ್ನು ಪುಸ್ತಕದಲ್ಲಿ ಜಾಸ್ತಿ ಹುಡುಕಿ, ಬರವಣಿಗೆಯಲ್ಲಿ ಅಂಬೇಡ್ಕರ್ ಹುಡುಕಿ, ಮೆರವಣಿಗೆ ಮಾಡಿಕೊಂಡು DG, ತ್ರಿಬಲ್ D ಅನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದರಲ್ಲಿ ಅಂಬೇಡ್ಕರ್ ಇರೋದಿಲ್ಲ. ಬಾಬಾ ಸಾಹೇಬರು ಕೊನೆಯದಾಗಿ ಭಾಳಷ್ಟು ಕಷ್ಟಪಟ್ಟು ತನ್ನ ಎಲ್ಲ ಸಮಗ್ರ ಕುಟುಂಬವನ್ನೇ ಕಳ್ಕೊಂಡು ಇವತ್ತು ನಿಮ್ಗೆ ಎಲ್ಲ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೋಬೇಕು. ನೀವು ಉಳಿಸ್ಕೊಂಡಿಲ್ಲ ಅಂದರೆ ಬಾಬಾ ಸಾಹೇಬರಿಗೆ ನೆಮ್ಮದಿ ಇರೋದಿಲ್ಲ. ಅವ್ರು ಹೆಂಗೆ ಬದುಕಿದ್ರು ಅಂಬೇಡ್ಕರ್ ನಿಮ್ಗೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ಬಾಬಾ ಸಾಹೇಬ್ರು ಹೆಂಗೆ ಬದುಕಿದ್ರು? ಇವತ್ತು ಯಾರು ಜಯಂತಿ ಮಾಡ್ತಾ ಇದ್ದೀರಿ ನೀವು? ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಿ. ಅವ್ರು ಹೆಂಗಪ್ಪ ಬದುಕಿದ್ರು ಅಂದರೆ 5 ಪತ್ರಿಕೆಗಳ ಸಂಪಾದಕರಾಗಿದ್ರು. ಎಷ್ಟು ಪತ್ರಿಕೆ? 5. ಹುಡುಗಿಯವರೇ, 1 ಪತ್ರಿಕೆ ಸಂಪಾದಕರಾದ್ರೆ ಸಾಕು. ಈಗ ಫಾರ್ಚೂನ್ ಕಾರಲ್ಲಿ ಬರ್ತಾರೆ. ಯಾವ ಕಾರಲ್ಲಿ? ಫಾರ್ಚೂನ್ 1 ಪತ್ರಿಕೆ ಸಂಪಾದಕರು. ಬಾಬಾ ಸಾಹೇಬ್ರು ಎಷ್ಟು ಪತ್ರಿಕೆ ನಡೆಸಿದ್ರು? 5 ಪತ್ರಿಕೆಗಳ ಸಂಪಾದಕರಾಗಿದ್ರು. ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಮೂಕನಾಯಕನಿಂದ ಹಿಡಿದು ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತ, ಜನತ, ಪ್ರಬುದ್ಧ ಭಾರತ. ಎಷ್ಟು ಪತ್ರಿಕೆ? ಎಷ್ಟು? 5 ಪತ್ರಿಕೆ ಸಂಪಾದಕರಾಗಿದ್ರು ಅಂಬೇಡ್ಕರ್. ಅದಲ್ಲದೆ 1942ರಿಂದ 46ನೇ ಇಸ್ವಿವರೆಗೂ ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ 5 ಮಂತ್ರಿಗಳಾಗಿದ್ರು. ಇರಿಗೇಷನ್, ಟೌನ್ ಪ್ಲಾನ್, ಫೈನಾನ್ಸ್, ಲೇಬರ್, PWD. 5 ಖಾತೆ ಮಿನಿಸ್ಟ್ರು ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ. ಏನ್ರಿ, 5 ಪತ್ರಿಕೆಗಳ ಸಂಪಾದಕರಾಗಿ 5 ಪ್ರತಿಷ್ಠಿತ ಖಾತೆಗಳನ್ನ ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಇಟ್ಕೊಂಡಿದ್ರು. ಸ್ವತಂತ್ರ ಬಂದ ಮೇಲೆ ಈ ವಾಸ್ ಎ ಫಸ್ಟ್ ಮಿನಿಸ್ಟರ್ ಆಫ್ ಲಾ. ಸ್ವತಂತ್ರ ಭಾರತದ ಮೊದಲನೇ ಕಾನೂನು ಮಂತ್ರಿ ಆಗಿದ್ರು ಅಂಬೇಡ್ಕರ್. ಅವರು ತೀರ್ಕೊಂಡಾಗ ಅವರ ಪಾರ್ಥಿವ ಶರೀರ, ಅವರ ಸಾವಿನ ಶರೀರವನ್ನು ತರಲಿಕ್ಕೆ 5,000 ರೂಪಾಯಿ ದುಡ್ಡಿರಲಿಲ್ಲ. ಯಾರು ಜಯಂತಿ ಮಾಡ್ತಾ ಇದ್ದೀವಿ? ಯಾರು ಭಾವಚಿತ್ರಕ್ಕೆ ಹೂ ಹಾಕ್ತಾ ಇದ್ದೀವಿ? 5 ಪತ್ರಿಕೆಗಳ ಸಂಪಾದಕರು, 5 ಪ್ರತಿಷ್ಠಿತ ಮಿನಿಸ್ಟರ್ಸ್, ಫಸ್ಟ್ ಲಾ ಮಿನಿಸ್ಟರ್. 5,000 ರೂಪಾಯಿ ಇಲ್ಲದೆ ಸಾಲ ಮಾಡಬೇಕಾಯ್ತು. ಅವರ ಪಾರ್ಥಿವ ಶರೀರ ತರಲಿಕ್ಕೆ ಸಾಲ ಮಾಡಬೇಕಾಯ್ತು. ಯಾರಿಗೋಸ್ಕರ ಬದುಕಿದ್ರು ಅವರು? ಯಾತಕ್ಕೋಸ್ಕರ ಬದುಕಿದ್ರು ಅವರು? ಹೆಂಗೆ ಬದುಕಿದ್ರು ಅವರು? ಇದನ್ನ ದಯಮಾಡಿ ನಮ್ಮ ಬಟಗೆರೆ ಗ್ರಾಮದ ಎಲ್ಲ ಮುಖಂಡರು ಅರ್ಥ ಮಾಡ್ಕೋಬೇಕು. ಯಾಕೆ ಬದುಕಿದ್ರು ಅಂಬೇಡ್ಕರ್? ಇವತ್ತು ಆನೇಕಲ್ನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಡಿ ಕಾರಲ್ಲಿ ಬರ್ತಾ ಇದ್ದೀನಿ ಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಡಿ ಕಾರಲ್ಲಿ ಬರ್ತಿದ್ದಾನೆ. ಆಡಿ ಕಾರ್, ಖುಷಿ, ಸಂತೋಷ ನನಗೆ. ಆಡಿ ಕಾರಲ್ಲೂ ಬರಲಿ, ಇನ್ನು ಬೇಕಾದಂಥ ಕಾರಲ್ಲಿ ಬರಲಿ. ಯಾಕೆಂದ್ರೆ ಅದು ಅಂಬೇಡ್ಕರ್ ಬೆವರಿನ ಋಣದ ಭಿಕ್ಷೆ. ಇವತ್ತು ಯಾರ್ಯಾರು TP, ZP, MP, MLA
ಎಲ್ಲ ಏನೇನು ಅನುಭವಿಸ್ತಿದ್ದಾರೋ ಅದು ಅಂಬೇಡ್ಕರ್ ಅವರ ಬೆವರಿನ ಋಣದ ಭಿಕ್ಷೆ. ಅದು ಅಂಬೇಡ್ಕರ್ ಅವರ ಭಿಕ್ಷೆ. ಅದು ಬರೀ SC/ST ಹೇಳ್ತಿಲ್ಲ ನಾನು. ಭಾರತ ದೇಶದ 138 ಕೋಟಿ ಜನ ಇವತ್ತು ಬದುಕಿದ್ದಾರೆ, ಇವತ್ತು ಒಂದು ಕಡೆ ಸೇರ್ತಿದ್ದಾರೆ ಅಂದರೆ ಅದು ಅಂಬೇಡ್ಕರ್ ಕಾರಣದಿಂದ. ಹಾಗಾಗಿ ಮಹಾತ್ಮ ಬಸವೇಶ್ವರ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಅಥವಾ ಸೇವಾಲಾಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಡೀ ವಿಶ್ವದ ಮಹಾನ್ ಸಂತರು, ಅಂಬಿಗರ ಚೌಡಯ್ಯ, ಎಲ್ಲ ಶರಣರು ಇವತ್ತು ಯಾತಕ್ಕೆ ಬದುಕಿದ್ರಪ್ಪ ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು, ಮನುಷ್ಯರನ್ನು ಗೌರವಿಸಬೇಕು. ಧರ್ಮಗಳೇನಾಗಿದೆ ಇವತ್ತು ನಿಮಗೆ ಹೇಳ್ತೀನಿ ನಾನು. ಒಂದು ಹಡಗು ಹೋಗ್ತಾ ಇರ್ತದೆ ಸಮುದ್ರದಲ್ಲಿ. ಅಲ್ಲಿ ಏನು ಮಾಡಿರ್ತಾರೆ ಹಡಗಿನಲ್ಲಿ ಗೌಡ್ರೆ, ಒಬ್ಬ ಕ್ರೈಸ್ತ, ಒಬ್ಬ ಮುಸಲ್ಮಾನ, ಒಬ್ಬ ಜೈನ, ಒಬ್ಬ ಬೌದ್ಧ, ಒಬ್ಬ ಹಿಂದೂ ಎಲ್ಲರೂ ಕೂತಿರ್ತಾರೆ ಹಡಗಿನಲ್ಲಿ. ಅವ ಹಡಗು ನಡೆಸೋನು ದೋಣಿ ನಡೆಸ್ಕೊಂಡು ಪಾಪ ಹೋಗ್ತಾ ಇರ್ತಾನೆ. ಇವ್ರು ಸುಮ್ಮನೆ ಕೂತ್ಕೋಬೇಕಲ್ಲ. ಇವರು ಯಾರು ಈ ಮುಸ್ಲಿಂ ಗುರುಗಳು, ಜೈನರು ಗುರುಗಳು, ಕ್ರೈಸ್ತ ಗುರುಗಳು ಸುಮ್ಮನೆ ಕೂರ್ಲಿಲ್ಲ. ಅವರು ಹಡಗು ನಡೆಸೋನೆ ಕೇಳ್ತಾರೆ. ಯಾರು ಹಿಂದೂ ಧರ್ಮದ ಗುರುಗಳು, ಏನು ಸ್ವಾಮಿಗಳೇ ಕೇಳ್ತಾರೆ ಅವ್ರು. ನೀನು ಭಗವದ್ಗೀತೆ ಓದಿದ್ದೇನೆ ಅಂತ ಕೇಳ್ತಾನೆ ಅವನು. ಯಾರು ಈ ಹಿಂದೂ ಸ್ವಾಮಿ. ಅವ ಏನು ಮಾಡ್ತಾನೆ ಹಡಗು ನಡೆಸೋನು, ಇಲ್ರಿ ಅಂತಾನೆ. ವೇಸ್ಟ್ ನೀನು ಅಂತಾನೆ. ಮುಸ್ಲಿಮಾನವನು ನೀ ಕುರಾನ್ ಓದಿದೆಯಾ ಅಂತ ಕೇಳ್ತಾನೆ. ಅರೇ ನಾ ಭಗವದ್ಗೀತೆನೇ ಓದಿಲ್ಲ, ಕುರಾನ್ ನಾಯಲ್ಲಿ ಓದ್ತೀನಿ ಅಂದ್ಬಿಟ್ಟು ಇಲ್ಲ ಅಂತ ವೇಸ್ಟ್ ನೀನು ಅಂತಾನೆ. ಕ್ರೈಸ್ತರವನು ನೀನು ಬೈಬಲ್ ಓದಿದ್ಯಾ ಅಂತಾನೆ. ಇಲ್ರಿ ನಾನು ಯಾವುದು ಓದಿಲ್ಲ ಅಂತಾನೆ. ಈ ಜೈನರವನು ನೀವು ಜೈನ್ ಗ್ರಂಥ ಯಾವುದು ಓದಿಲ್ಲ ನಾನು ಅಂತಾನೆ. ಕೊನೆಗೆ ತುಂಬ ಎಲ್ಲ ಮೋಡ ಎಲ್ಲ ಜಾಸ್ತಿ ಆಗ್ಬಿಟ್ಟು ಬಿರುಗಾಳಿ ಜಾಸ್ತಿ ಆಗ್ತದೆ. ಹಡಗು ಇನ್ನೇನು ಮುಳುಗಬೇಕು. ಹಿಂದಕ್ಕೆ ತಿರ್ಕೊಂಡು ಕೇಳ್ತಾನೆ ಅವನು, ಯಾರೋ ಹಡಗು ನಡೆಸ್ತಕ್ಕಂಥವ್ನು. ಅಲ್ರಿ ನನಗೆ ಗೀತೆ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ, ಕುರಾನ್ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ನಿಮ್ಗೆಲ್ಲರೂ ಎಲ್ಲ ಗೊತ್ತಿದೆ, ಆದರೆ ನಿಮ್ಗೆ ಈಜು ಬರ್ತದ ಅಂತ ಕೇಳ್ತಾನೆ ಎಲ್ರಿಗೂ. ಯಾಕ್ರಿ ಅಂತ, ನೀನೇನು ಹಡಗು ಮುಳುಗೋಯ್ತದ್ರಿ, ಮತ್ತು ನಿಮ್ಗೆ ಈಜು ಬರ್ತದೆ? ಬರಲ್ರಿ. ಹಾಗಾದ್ರೆ ಕರೀರಿ ನಿಮ್ಮ ದೇವ್ರುಗಳನ್ನ ನೋಡೋಣ ಯಾರ್ಯಾರು ಬಚಾವ್ ಮಾಡ್ತಾರೆ ನಿಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನವ. ನೆಗದು ಒಳಗೆ ನೀರಿಗೆ ಬಿದ್ದು ಈಜಾಗ್ತಾ ಹೋಗ್ತಾನೆ. ಇವರೆಲ್ಲ ಮುಳುಗ್ ಸಾಯ್ತಾವ. ಇವೇನು ಎಲ್ಲ ಓದಬೇಕು, ಕುರಾನ್ ಓದಬೇಕು, ಎಲ್ಲ ಮುಳುಗ್ ಸಾಯ್ತಾವ. ಒಬ್ರಿಗೂ ಈಜು ಬರಲ್ಲ. ಎದಕ್ಕೆ ಬರ್ತದ? ಆವ ಕಾಲದ ಶಾಸ್ತ್ರ ಏನು ಹೇಳಿದರೇನು? ಏನು ಮಾತು ಕುವೆಂಪು ಮಾತು. ಆವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೆ ಮಿಗಿಲು ಶಾಸ್ತ್ರವಿದೆ ಏನು. ಏನು ಕುವೆಂಪು ಮಾತು ರೀ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ರಿ ಏನ್ರಿ? ಎದೆಯ ದನಿಗೆ ಮಿಗಿಲು ಶಾಸ್ತ್ರವಿದೆ ಏನೋ. ಅಸ್ಪೃಶ್ಯನ ಮಗನೊಬ್ಬ ನೀರಲ್ಲಿ ಮುಳುಗುತ್ತಿರಲು ದಡದಲ್ಲಿ ಕುಳಿತು ಮಂತ್ರವನ್ನು ಪಠಿಸುವ ನಿನ್ನ ಮಂತ್ರಕ್ಕೆ ನಾನು ಏನು ಹೇಳಬೇಕು ಅಂತಾರೆ ಕುವೆಂಪು. ಏನು ಮಾತು. ಎಂಥ ದೊಡ್ಡ ವ್ಯಕ್ತಿ ಕುವೆಂಪು. ಹಾಗಾಗಿ ಈ ಬಟಕರ ಗ್ರಾಮದಲ್ಲಿ ಧರ್ಮಗಳೆಲ್ಲ ಇರಲಿ ನಿಮ್ಮ ಮನೆಯಲ್ಲಿ, ಆದರೆ ನೀವು ಯೋಚನೆ ಮಾಡಬೇಕಾದದ್ದು ಒಂದು ಪೆನ್ನು, ಇನ್ನೊಂದು ಓಟ್. ಪೆನ್ನಿನ ಮುಖಾಂತರ ದೊಡ್ಡ ಕ್ರಾಂತಿ ಆಗುತ್ತೆ, ಓಟಿನ ಮುಖಾಂತರ ದೊಡ್ಡ ಕ್ರಾಂತಿ ಆಗುತ್ತೆ. ಓಟನ್ನ ಮಾರಿಕೊಂಡವರು, ಮತವನ್ನ ಮಾರಿಕೊಂಡವರು ನಿಮ್ಮ ಮಕ್ಕಳನ್ನ ಮಾರಿಕೊಂಡಂತೆ. ವೋಟ್ ಈಸ್ ಲೈಕ್ ಇನ್ ಯುವರ್ ಓನ್ ಡಾಟರ್. ಅಂಬೇಡ್ಕರ್ ಹೇಳೋ ಮಾತು. ಮತ ನಿಮ್ಮ ಸ್ವಂತ ಮಗಳಿದ್ದಂಗೆ. ನಿಮ್ಮ ಮಗಳನ್ನ ಯಾರು ಕೊಟ್ಟು ಲಗ್ನ ಮಾಡ್ತೀರಿ? ಕುಡಿಯೋನು ಕೊಡ್ತೀರಾ? ಜೂಜಾಡೋನು ಕೊಡ್ತೀರಾ? ಇಸ್ಪೀಟ್ ಆಡೋನು ಕೊಡ್ತೀರ ನಿಮ್ಮ ಮಗಳನ್ನ? ಹಾಗೆ ನಿಮ್ಮ ಮಗಳನ್ನ ಹೆಂಗೆ ಸೇಫ್ಟಿಯಾಗಿ ಲಗ್ನ ಮಾಡ್ತೀರೋ ಹಂಗೆ ಓಟನ್ನು ಅಂಥವ್ರಿಗೆ ಕೊಡಬೇಕು. ಅಂಬೇಡ್ಕರ್ ಆಸೆ. ಮತ ನಿಮ್ಮ ಸ್ವಂತ ಮಗಳಿದ್ದಾಗೆ. ಯಾವುದೇ ಕಾರಣಕ್ಕೂ ಮತ ಮಾರಾಟ ಆಗಬಾರ್ದು. ಮತವನ್ನು ಮಾರಾಟ ಮಾಡುವವರು ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ಯೋಗ್ಯರಲ್ಲ. ಇದು ಒಳ್ಳೆ ಟೈಮು ಹುಡುಗಿಯವರೇ, ಇದು ಒಳ್ಳೆ ಟೈಮ್. ಇದು ಮತವನ್ನ ಯಾರು ಮಾರಾಟ ಮಾಡ್ತಾರೋ ಅವರು ಭಾರತೀಯ ಪ್ರಜೆ ಆಗಲು ಅರ್ಹರಲ್ಲ. ಡಿಸಿಗಳು ಮಾಡೋ ಕೆಲಸ ನಾವೇ ಮಾಡ್ತಾ ಇದ್ದೀವಿ, ಮತ ಜಾಗೃತಿ ಅಭಿಯಾನ. ಹಾಗಾಗಿ ಬಂಧುಗಳೇ, ದಯಮಾಡಿ ಯಾವತ್ತೂ ಸಹ ಈ ದೇಶದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಿಂತಿರೋದು
ಮತದಾರರ ಮೇಲೆ. ನೀವು ಭ್ರಷ್ಟರಾದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರೂ ಭ್ರಷ್ಟರಾಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ಭ್ರಷ್ಟರಾಗಬಾರ್ದು. ಹಾಗಾಗಿ ಸೀರೆ ಗೀರೆ ಕೊಡಕ್ಕೆ ಬಂದರೆ ದಯಮಾಡಿ ಇಸ್ಕೋಬಾರ್ದು ನೀವು. ನಿಮಗೆ ಸೀರೆ ಕೊಡ್ಸಾರ ಯಾರು? ಹೆಂಗಸರಿಗೆ ಸೀರೆ ಕೊಡೋರು ಯಾರು? ಹೆಣ್ಣು ಮಕ್ಕಳಿಗೆ ಸೀರೆ ಕೊಡ್ಸಾರ ಯಾರು? ಗಂಡದಿರು ಕೊಡಿಸ್ಬೇಕು. ಗಂಡನ ಬಿಟ್ಟು ಇನ್ನೊಬ್ಬ ಸೀರೆ ಕೊಡಿಸ್ತಾನೆ ಅಂದ್ರೆ ಏನು ಅರ್ಥ? ಹೆಣ್ಮಕ್ಳಿಗೆ ಯಾರು ಸೀರೆ ಕೊಡೋದು? ಗಂಡದಿರು ಕೊಡಿಸ್ಬೇಕು. ಗಂಡನ ಬಿಟ್ಟು ಯಾವನೋ ಬಂದು ಸೀರೆ ಕೊಡ್ತಾನೆ ಅಂದ್ರೆ ಇವ್ರು ಈಸ್ಕೊಳ್ತಾರೆ ಅಂದರೆ ಅದ್ರ ಅರ್ಥ ಏನು? ನೀವು ಯಾರಾದರೂ ಸೀರೆ ತಗೊಂಡು ಬತ್ತು ಅಂದರೆ ನೀವು ಕೈಲಿ ಬಾರ್ಗೆ ಹಿಡ್ಕೋಬೇಕು. ಮಗನೇ, ನನ್ನ ಗಂಡ ಇನ್ನೂ ಬದುಕವನೇ, ನನಗವ ಸೀರೆ ಕೊಡ್ತಾನೆ, ನೀನು ಯಾವನ್ಲೇ ಅಂತೇಳಿ ಬಾರ್ಗೆ ಹಿಡ್ಕೋಬೇಕು. ಬಾರ್ಗಿ ಹಿಡ್ಕೊಳ್ತೀರಿ? ಒಬ್ರು ಚಪ್ಪಾಳೆ ಹೊಡಿಯಲ್ರಲ್ರಿ? ಇಲ್ರಿ ಗುರುಗಳೇ, ನಾವು ಯಾವತ್ತು ಯಾರೇ ಸೀರೆ ತಂದ್ರೆ ಅವ್ರಿಗೆ ನಾವು ಬಾರ್ಗೆಲ್ ಹೊಡಿತೀವಿ ಅಂತ ಹೇಳ್ಬೇಕು. ಯಾಕೆ ಅಂದರೆ ನನ್ನ ಗಂಡ ಇದ್ದಾನೆ, ನಮ್ಮ ತಂದೆ ಇದ್ದಾನೆ, ಅವನು ಸೀರೆ ಕೊಡ್ತಾನೆ, ನೀ ಅವನಲ್ಲೇ ಅನ್ಬೇಕು. ಇದು ಹಿಂಗಾಗಿಲ್ಲ. ಏನಾಗುತ್ತೆ? ಹೆಣ್ಮಕ್ಳಿಗೆ ಕುಕ್ಕರ್ ಬೇಕು. ಹೆಣ್ಮಕ್ಳಿಗೆ ಏನು ಕೊಡ್ತಾರೆ? ಕುಕ್ಕರು. ಗಂಡಸರಿಗೆ ಏನು ಕೊಡ್ತಾರೆ? ಲಿಕ್ಕರು. ಅವರಿಗೆ ಕುಕ್ಕರು, ಇವರಿಗೆ ಲಿಕ್ಕರು. ನಿಮ್ಮ ಮಕ್ಕಳಿಗೆ ನಿಕ್ಕರೇ ಇಲ್ದಂಗೆ ಮಾಡ್ತಾರ್ರಿ. ಯಾರ್ಯಾರಿಗೆ? ಅವ್ರಿಗೆ ಕುಕ್ಕರ್ ಕೊಡ್ತಾರೆ, ಇವ್ರಿಗೆ ಲಿಕ್ಕರ್ ಕೊಡ್ತಾರೆ. ಮುಂದಕ್ಕೆ ನಿಕ್ಕರೇ ಇಲ್ದಂಗೆ ಆಗ್ತಾವ. ಅದಕ್ಕೆ ಕುಕ್ಕರು ಲಿಕ್ಕರ್ ಯಾವುದೂ ಬೇಡ್ರಿ. ನಿಮಗೆ ಯಾರು ಸಂವಿಧಾನ, ಪ್ರಜಾಪ್ರಭುತ್ವವನ್ನು ಗೌರವಿಸ್ತಾರೋ, ರೆಸ್ಪೆಕ್ಟ್ ಮಾಡ್ತಾರೋ, ನಿಮ್ಮನ್ನು ಯಾರು ಒಪ್ಕೊಳ್ತಾರೋ ಅಂಥವ್ರಿಗೆ ನೀವು ಓಟನ್ನು ಹಾಕಬೇಕು. ಹಾಗಾಗಿ ಅಂಬೇಡ್ಕರ್ ಅವರ ಇನ್ನೊಂದು ಮುಖ ಯಾವುದಪ್ಪ ಅಂದರೆ, ಒಂದು ಪೆನ್ನು, ಇನ್ನೊಂದು ಓಟು. ಹಾಗಾಗಿ ಇವೆರಡನ್ನೂ ಬಹಳ ಅತ್ಯಮೂಲ್ಯವಾದಂಥ ಅಸ್ತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಬಟ್ಗೇರ ಗ್ರಾಮದಲ್ಲಿ ದಯಮಾಡಿ ನೀವೆಲ್ಲರೂ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಿ. ಇನ್ನೊಂದು 5 ವರ್ಷನೋ ಇನ್ನೊಂದು 10 ವರ್ಷನೋ ಬಿಟ್ಕೊಂಡು ನಾನಿದ್ರೆ ಬರ್ಬೋದು ಈ ಊರಿಗೆ. ಮತ್ತೆ ವಿಜಯಕುಮಾರು ಬರ್ಬೋದು, ಬರ್ತೀವಿ. ಅವಾಗ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ನಿಂತ್ಕೊಂಡು ಹೇಳ್ಬೇಕು, ಸ್ವಾಮಿಗಳೇ ನಮ್ಮ ಊರಿಗೆ ಬಂದಿದ್ರಿ, ಭಾಷಣ ಮಾಡಿದ್ರಿ, ಈಗ ನಾನು DC ಆಗಿದ್ದೇನೆ ಇಲ್ಲಿ ಅಂತಕ್ಕಂಥ ಕೈಯನ್ನು ಎತ್ತಬೇಕು. ಆ ಕೆಲಸ ಮಾಡ್ತೀವಿ ಅಂದ್ರೆ ಹೊಡೆರಿ ಚಪ್ಪಾಳೆ. ಅದು ಎಲ್ಲ ಸಮುದಾಯಕ್ಕೆ ಕೇಳೋದು ನಾನು. ಒಂದು ಸಮುದಾಯ, ಯಾವುದೇ ಸಮುದಾಯ ಆಗಿಲ್ಲ, ಅವರು ಉನ್ನತ ಅಧಿಕಾರಿಗಳಾಗಿರಬೇಕು. ಇಂಥ ಕೆಲಸವನ್ನು ಮಾಡಿದ್ರೆ ಅಂಬೇಡ್ಕರಲ್ಲಿ ಜೀವಂತವಾಗಿ ಬದುಕಿರ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ದಯಮಾಡಿ ಈ ಸೇಡಂ ಭಾಗದಲ್ಲಿ, ಗುಲ್ಬರ್ಗ ಭಾಗದಲ್ಲಿ, ಚಿತ್ತಾಪುರ ಭಾಗದಲ್ಲಿ ಎಲ್ಲ ಪುತ್ಥಳಿ ಸ್ಟ್ಯಾಚು ಅಂಬೇಡ್ಕರ್ ಪುತ್ಥಳಿ ಬೇಕು. ಅಂಬೇಡ್ಕರ್ ಪುತ್ಥಳಿ ನಮಗೆ ಸ್ಫೂರ್ತಿ ಇದ್ದಾಗೆ. ಆದರೆ ಪುಸ್ತಕವನ್ನು ನೋಡ್ಬೇಕಲ್ರಿ, ಬಾಬಾ ಸಾಹೇಬ್ರ ಪುಸ್ತಕವನ್ನು ತೆಗೆದು ನೋಡ್ಬೇಕಲ್ಲ, ಏನು ಹೇಳಿದ್ದಾರೆ ಅಂತೇಳಿ. ಅದನ್ನು ಸ್ವಲ್ಪ ನೀವು ನೋಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಇವತ್ತು ಎಲ್ಲ ಸಮುದಾಯದ ಮುಖಂಡರಿದ್ದಾರೆ. ಮಹಾತ್ಮ ಬಸವಣ್ಣನವರು ಮತ್ತು ನಮ್ಮ ಬುದ್ಧ, ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ, ನಾರಾಯಣ ಗುರು ಎಲ್ಲ ಮಹಾಪುರುಷರನ್ನು ಹಾಕ್ಕೊಂಡಿದ್ದೀರಿ. ನೀವೆಲ್ಲರೂ ಸಹ ಮಹಾಪುರುಷರ ದಾರಿಯಲ್ಲಿ ನಡೀಬೇಕು. ಈ ಮೌಢ್ಯ ಮತ್ತು ಮದ್ಯದಿಂದ ಹೊರಗೆ ಬರಬೇಕು. ಯಾಕೆಂದರೆ ಈ ಮದ್ಯಪಾನ ಮಾಡಿದಂಥವ್ರು ಭಾಳ ಮಾನಹಾನಿ, ಪ್ರಾಣಹಾನಿ, ಧನಹಾನಿ ಆಗ್ಬಿಡ್ತಾವೆ. ಅದನ್ನು ದಯಮಾಡಿ ಮಾಡಬಾರ್ದು. ಅದನ್ನು ಭಾಳ ಶಿಸ್ತುಬದ್ಧವಾಗಿ ಗ್ರಾಮದಲ್ಲಿ ತಾವೆಲ್ಲರೂ ಅದನ್ನು ನೆರವೇರಿಸ್ಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, 133ನೇ ಜಯಂತಿಗೆ ಬಂದಿದ್ದೀವಿ. ನೆಕ್ಸ್ಟ್ 137, 138, 140ಕ್ಕೆ ಬಂದಾಗ ಈ ಊರಿನಲ್ಲಿ ಶಿಸ್ತುಬದ್ಧವಾಗಿ ಅಧಿಕಾರಿಗಳಾಗಿ ಉನ್ನತ ಹುದ್ದೆಗಳಿಗೆ ಹೋಗ್ತಕ್ಕಂಥ ಕನಸನ್ನು ನಾವು ಕಾಣಬೇಕು. ಯಾಕೆಂದರೆ ಅಂಬೇಡ್ಕರ್ ಹೇಳೋದು, ನೆನಪುಗಳೇ ಇಲ್ಲದ ಸಮಾಜ ಕನಸುಗಳನ್ನ ಹೇಗೆ ಕಟ್ಟುತ್ತೆ ಅಂತಾರೆ. ನಮಗೆ ನೆನಪಿರಬೇಕು, ಒಳ್ಳೆ ನೆನಪುಗಳಿರಬೇಕು. ಇತಿಹಾಸ, ಹೂ ಫರ್ಗೆಟ್ ದ ಹಿಸ್ಟ್ರಿ ನೆವರ್ ಕ್ರಿಯೇಟ್ ದ ಹಿಸ್ಟ್ರಿ ಅಂತಾರೆ ಅಂಬೇಡ್ಕರ್. ನಮ್ಮ ಇತಿಹಾಸದ ಘನತೆಯನ್ನು ತಿಳ್ಕೋಬೇಕು, ಆ ಇತಿಹಾಸದ ಮಹತ್ವವನ್ನು ಅರ್ಥಕೋಬೇಕು. ಶಿಸ್ತುಬದ್ಧವಾಗಿ ಮನೆಗೆ ಅಂಬೇಡ್ಕರ್ ಅರಿವಿನ ಅಭಿಯಾನವನ್ನು ನೀವು ಪ್ರಾರಂಭ ಮಾಡಬೇಕು. ಈ ವರ್ಷದಿಂದ ಪ್ರಾರಂಭ ಮಾಡಿ ಮುಂದಿನ ವರ್ಷಕ್ಕೆ ಮುಕ್ತಾಯ ಮಾಡಿ, ಮನೆಗೆ ಅಂಬೇಡ್ಕರ್ನ ಇಂಟ್ರೊಡ್ಯೂಸ್ ಮಾಡಿ. ಆಗ ಇಡೀ ಗ್ರಾಮವೇ ಅತ್ಯದ್ಭುತವಾದ ಕನಸಿನ ಭಾರತವನ್ನು ನೀವು ಕಟ್ತೀರಾ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್.